ಆ ಸರ್ವಿಸ್ಗೆ ಹೋಗಿದ್ದು. ಹ್ಞೂ ಬಂತು ರಾತ್ರಿಗೆ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ದ ಚಾನೆಲ್. ಇವತ್ತು ನಾವಿಬ್ರು ಬನಶಂಕರಿ ಹತ್ರ ಬಂದಿದ್ದೀವಿ ಆಯ್ತಾ, ಬಿಕಾಸ್ ನಾನು ಬ್ಲೌಸ್ ಕೊಟ್ಟಿದ್ದೆ ಸ್ಟಿಚಿಂಗಿಗೆ ಅಂತ. 5 ಬ್ಲೌಸಲ್ಲಿ ಒಂದು ಸ್ವಲ್ಪ ಟೈಟ್ ಆಗಿದೆ ಅಷ್ಟೇ. 4 ಬ್ಲೌಸ್ ಒಂದು ಪರ್ಫೆಕ್ಟ್ ಆಗಿ ಸ್ಟಿಚ್ ಮಾಡಿದ್ದಾರೆ. ನನಗೆ ಹೆಂಗೆ ಬೇಕೋ ಹಾಗೆ ಏನು ಡಿಸೈನ್ಸ್ ಮಾಡಿದ್ದಾರೆ ಗೊತ್ತಾ ಇವರು. ಸೊ ಅಯ್ಯಯ್ಯೋ, ಸೊ ಆ ವಿಡಿಯೋ ಎಲ್ಲ ಆದಷ್ಟು ಬೇಗ ನಾನು ಶೇರ್ ಮಾಡ್ತೀನಿ ಆಯ್ತಾ. ಸೊ ಇಲ್ಲಿ ಬಂದ್ವಿ, ಒಂದು ಕಡೆ ನಾನು ಪಾರ್ಕಿಂಗ್ ಮಾಡ್ತಾ ಇದ್ದಂಗೆ ಒಬ್ರು ಪೊಲೀಸ್ ಆಫೀಸರ್ ಬಂದು ಹಾಯ್ ನೀವು ವೀಕ್ಷಿತ ಅವರಲ್ಲ ಅಂತ ಮಾತಾಡ್ಸಿದ್ರು. ಎಲ್ಲರೂ ನನ್ನ ನೋಡಿ ಅಂದ್ರೆ ಅವರಿಗೆ ನನ್ನ ನೋಡಿ ಅನ್ಸಲ್ಲ ಓ ಇವರೇ ಅವರು ಅಂತ. ಈ ಒಂದು ಪೀಸ್ನ ನೋಡಿ ಅನ್ಸುತ್ತೆ ಓ ಇದ್ರ ಮೊಮ್ಮಗಳೇ ನಾನು ಅಂತ. ಆಮೇಲೆ ಕಾಫಿ ಕುಡಿಯಕ್ಕೆ ಬಂದ್ವಿ ಓಲ್ಡ್ ಬ್ಯಾಂಗ್ಳೂರ್ ಕೆಫೆ ಹತ್ರ. ಅಲ್ಲೂ ಒಬ್ರು ನೀವು ವೀಕ್ಷಿತ ಅವರಲ್ವಾ, ನಿಮ್ಮನ್ನ ನಾನು ಫೇಸ್ಬುಕ್ಕಲ್ಲಿ ನೋಡ್ತೀನಿ ಅಂತ. ಹೆಂಗೆ ಗುರ್ತು ಹಿಡಿದ್ರು ಅಂದರೆ ಮತ್ತೆ ಈ ಜೆರಾಕ್ಸ್ ಕಾಪಿ ಮುಖ ನೋಡ್ಬಿಟ್ಟು ನನ್ಗೆ ಗುರುತು ಹಿಡಿದ್ರು. ಹಿಂಗೆಲ್ಲ ಕತೆ. ಇವಾಗ ಏನು ಗೊತ್ತಾ, 12 ಜನರಿಗೆ ಮಟನ್ ಬಿರಿಯಾನಿ ಮಾಡಬೇಕು. ಆದಷ್ಟು ಬೇಗ ಮನೆಗೆ ಹೋಗಬೇಕು. ನಾನು ಇಲ್ಲೆಲ್ಲಾದರೂ ಸುತ್ತಮುತ್ತ ಮಟನ್ ಹುಡುಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಅಷ್ಟರಲ್ಲೇ ನಿನ್ನೆ ನಾನು ಯಾರಿಗೋ ಕಾಲ್ ಮಾಡಿದ್ದೆ. ನಮ್ಮ ಕಂಪನಿ KN. ಅವ್ರಿಗೆ ಬೇಕು ಗೊತ್ತಾಗತ್ತೆ. ನಮ್ಮ ಕಿಯಾ ಅದೇ ಕಂಪನಿ ಕಾರ್ ಹೋದರೆ ಇದು ನಮ್ಮ ಕಂಪನಿ ಕಾರ್ ಅಂತಲೇ ಅಂತಾರೆ. ಸೊ ಏನಂತಿದ್ದೆ ನಾನು, ಮರ್ತೇ ಹೋಯ್ತು ನೋಡಿ. ತಾತಪ್ಪ ಏನಕ್ಕೆ ಡಿಸ್ಟರ್ಬ್ ಮಾಡಿದ್ರು ಪಾಪ, ಅವರೇನು ಹೇಳಿದ್ರು. ಹಾಂ, ಸೊ ನಾನು ಇವಾಗ 12 ಜನರಿಗೆ ಮಟನ್ ಬಿರಿಯಾನಿ ಮಾಡಬೇಕು ಮನೆಗೆ ಹೋಗ್ಬಿಟ್ಟು. ಸೊ ಮಟನ್ ಬರ್ತಾ ಇದೆ ಮನೆಗೆ, ಹೆಂಗಿರುತ್ತೆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಬೇಕು. ಯಾಕೆ 12 ಜನರಿಗೆ ಮಾಡ್ತಾ ಇದ್ದೀನಿ, ಏನು ಇವತ್ತು ಸ್ಪೆಷಲ್ ಇದೆ, ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲ ಡೀಟೇಲ್ಸ್ ತಿಳಿಸ್ತೀನಿ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಮನೆಯಲ್ಲಿ ಮಟನ್ ಮಾಡಿ. ಲಾಸ್ಟ್ ಪಿತೃಪಕ್ಷ ನನ್ನ ಬರ್ತ್ಡೇ ಟೈಮ್ನಲ್ಲೇ ಮಾಡಿದ್ದು. ನಾನು ಬನಶಂಕರಿಗೆ ಹೋಗಿ ಬಂದಿದ್ದು 3 ಗಂಟೆ. ಇವಾಗ ಅಕ್ಕನೂ ಇದೇ ಟೈಮಿಗೆ ಬಂದಿದ್ದಾರೆ ಆಯಿತಾ. 2 kg ಮಟನ್ ತಂದಿದ್ದೀನಿ. ಅದರಲ್ಲಿ ಅರ್ಧ kg ಎತ್ತಿಡ್ತಾ ಇದ್ದೀವಿ ಬಿಕಾಸ್ ಅಪ್ಪಾಜಿ ಇಲ್ಲ. ಅವರು ಸಂಡೇ ರಾತ್ರಿ ಹಂಗೆ ಬರ್ತಾರೆ. ಸೊ ಅವ್ರು ಬಂದಮೇಲೆ ಅವ್ರಿಗೆ ಮಟನ್ ಸಾರು ಮಾಡೋಣ ಅಂತ. ಇಷ್ಟು ದಿನ ಆಯಿತು ಅವ್ರಿಗೆ ಮಟನ್ ಅಂದರೆ ಸಿಕ್ಕಾಪಡೆ ಇಷ್ಟ. ಹೆಂಗಿದ್ರು ತರಿಸ್ತಾ ಇದ್ದೀನಲ್ಲ, ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತರಿಸಿ ಎತ್ತಿಡ್ತಾ ಇದ್ದೀವಿ. ಇವಾಗ ಬಿಸಿ ಬಿಸಿ ಮಟನ್ ಬಿರಿಯಾನಿ ಏನೆಲ್ಲ ಬೇಕು, ಅವ್ರಿಗೆ ವೆಜ್ ಬಿರಿಯಾನಿ ಸ್ಟಾರ್ಟ್. ಫ್ಯಾಟ್ನ ಅಷ್ಟೊಂದು ಇಷ್ಟಪಡಲ್ಲ, ಸೊ ಹಾಗಾಗಿ ಲೆಸ್ ಫ್ಯಾಟ್ ಅಥವಾ ನೋ ಫ್ಯಾಟ್ ಅಂತಲೇ ಕೇಳ್ತೀವಿ. ಮಟನ್ ಕ್ವಾಲಿಟಿ ಚೆನ್ನಾಗಿತ್ತು ಆ್ಯಂಡ್ ಇಲ್ಲೆಲ್ಲ ಕಟ್ ಮಾಡಾಯಿತು ವೆಜ್ ಬಿರಿಯಾನಿ ಮಟನ್ ಬಿರಿಯಾನಿಗಂತ. ಇನ್ನೇನು 4 ವಿಸಿಲ್ ಆದರೆ ಬೆಂದು ಹೋಗುತ್ತೆ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದನ್ನೆಲ್ಲ ಕಟ್ ಮಾಡಿದ್ದಾಯಿತು, ಸೈಡಲ್ಲಿ ಎತ್ತಿಟ್ಟಿದ್ದು ಆಯಿತು. ಇವಾಗ 1 by 1 ಏನೇನು ಹಾಕಿದ್ದಾರೆ ಅಂತ ಹೇಳ್ತಾ ಹೋಗ್ತೀನಿ ಆಯಿತಾ. ನಾವು ಅಂದ್ಕೊಂಡಿದ್ದೆ ಇದರ ಆ್ಯಕ್ಚುಲ್ ಟೇಸ್ಟ್ ಹೇಗೆ ಬಂತು ಅಂತ ಆನೆಸ್ಟಾಗಿ ನಿಮ್ಮ ಹತ್ರ ಹೇಳ್ತೀನಿ. 3 ಸ್ಪೂನ್ ಎಣ್ಣೆಗೆ ಒಂದು 6 ಈರುಳ್ಳಿ ಹಾಕಿದ್ದಾರೆ. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾನು ಹಾಕ್ತಾ ಇದ್ದಾರೆ. ಇದರಲ್ಲಿ 6 ಗ್ರೀನ್ ಚಿಲ್ಲಿ ಇದೆ, ಆಮೇಲೆ ಚಕ್ಕೆ ಇದೆ, ಏಲಕ್ಕಿ ಇದೆ, ಮತ್ತು ಆ ಫ್ಲವರ್ ಬೀಜ ಇದೆಯಲ್ಲ ಅದೂ ಇದೆ. ಅಷ್ಟೇ ಅಲ್ಲ. ಇದೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಂಡ್ 3 ಸ್ಪೂನ್ ಎಣ್ಣೆ ಹಾಕಿದ್ದಾರೆ. ಇವಾಗ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ. ಆ್ಯಂಡ್ ನಮ್ಮ ಆಯಿಲ್ ಸ್ಪೂನ್ ತುಂಬ ದೊಡ್ಡದಾಗಿದೆ, ಸೊ ಹಾಗಾಗಿ 3 ಸ್ಪೂನ್ ಸಾಕಾಗುತ್ತೆ. ನೀವು ನೋಡ್ಕೊಂಡು ಹಾಕಿ ಆಯಿತಾ. ಜೊತೆಗೆ ಕಲ್ಲುಪ್ಪು ಹಾಗೆಯೇ ಅರಿಶಿನ. ಇದನ್ನು ನೋಡ್ತಾ ಇರಬೇಕಾದ್ರೆ ಅಮ್ಮನ ಕೈ ರುಚಿ ಬಿರಿಯಾನಿ ತಿನ್ನಬೇಕು ಅಂತ ಆಸೆ, ಬಿಕಾಸ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಆಲ್ಸೋ ಟೊಮ್ಯಾಟೊ ಹಾಕಿದ್ದಾರೆ ಒಂದು ಕಟ್ ಮಾಡಿ. ಈ ಕಡೆಯಿಂದ ಮಟನ್ ಬೆಂದಿದೆ ಆ್ಯಂಡ್ ಇಲ್ಲಿ ಬಿರಿಯಾನಿ ಮಸಾಲೆ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಆಗ್ತಾ ಇರೋದು ವೆಜ್ ಬಿರಿಯಾನಿ. ಇದಕ್ಕೆ 2 ಸ್ಪೂನ್ ಚಿಲ್ಲಿ ಪೌಡರ್, ಒಂದು ದೊಡ್ಡ ಗ್ಲಾಸ್ ಮೊಸರು, ಅಕ್ಕ 3 ಟೊಮೆಟೊ ಅಂದ್ರಲ್ಲ, ಇಲ್ಲಿ ಮಾತ್ರ 1 ಹಾಕಿದ್ದೀರಾ, ಇನ್ನು 2 ಇಲ್ಲಿದೆ. ಸೊ 3 ಟೊಮೆಟೊ ಹಾಕಿದ್ದಾರೆ ಅಂತ ಅನ್ನಲ್ಲ, ಅದರಲ್ಲಿ ರುಬ್ಬೋದಕ್ಕೆ ಅಂತ 2 ಟೊಮೆಟೊ ಎತ್ತಿಟ್ಟಿದ್ರು ಆಯ್ತಾ. ಟೊಮ್ಯಾಟೊ, ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, ಏಲಕ್ಕಿ, ಚಕ್ಕೆ, ಲವಂಗ ಇದಿಷ್ಟನ್ನ ರುಬ್ಬ ಹಾಕಿದ್ದಾರೆ. ಅದನ್ನ ಆ ಪೇಸ್ಟಿಗೆ ಹಾಕಿದ್ರು. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆದ್ಮೇಲೆ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಿಲ್ಲ, ಬಟ್ ನಾನು ಹೆಂಗೆ ಕಂಡಿಡ್ದು ಹೇಳ್ದೆ ನೋಡಿ. 3 ಸ್ಪೂನ್ ಕಸ್ತೂರಿ ಮೇಥಿ, 4 ಸೀಟಿ ತಗೊಂಡಿದ್ದೀವಿ. ಬೆಂದಿದೆ.
ಮಸಾಲೆ ಚೆನ್ನಾಗಿ ಫ್ರೈ ಆಯಿತು, ಮಟನ್ ಕೂಡ ಹಾಕಿದ್ದಾಯಿತು. ಇವಾಗೆಲ್ಲ ಪರ್ಫೆಕ್ಟ್ ಆಗಿದೆ. ಇನ್ನೇನು ಅದ್ಭುತವಾಗಿರುವಂಥ ಬಿರಿಯಾನಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಏನೋ ಒಂದು ತಪ್ಪಾಯಿತು. ಅದರಿಂದ ಅಂದ್ಕೊಂಡಿರುವಂಥ ರೀತಿಯಲ್ಲಿ ಆಗಲಿಲ್ಲ ಇದು. ಅದು ನನಗೂ ರಿಯಲೈಸ್ ಆಗಿದ್ದು ಆಮೇಲೆ. ಆವಾಗ ಪುದೀನ ಹಾಕಿದ್ರಲ್ವ, ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿರುವಂಥದ್ದು. 4 ಗ್ಲಾಸ್ ರೈಸ್ ಹಾಕ್ತಾ ಇದ್ದೀವಿ. ಇದಕ್ಕೆ ಒಂದು 15 ಜನದ ಲೆಕ್ಕ ತಗೊಂಡು 4 ಗ್ಲಾಸ್ ರೈಸ್. ನಾನು ಅಮ್ಮ ಎಲ್ಲ ಹೇಗೆ ಮಾಡ್ತೀವಿ ಅಂದರೆ ರೈಸ್ನ ಸಪ್ರೇಟಾಗಿ ಬಾಯ್ಲ್ ಮಾಡಿ ಇದಕ್ಕೆ ಹಾಕ್ತೀವಿ ಆಯಿತಾ. ಬಟ್ ಅಕ್ಕ ಏನು ಮಾಡ್ತಾರೆ ಅಂದರೆ ರೈಸ್ನ ಡೈರೆಕ್ಟಾಗಿ ಇದಕ್ಕೆ ಹಾಕ್ತಾರೆ, ಆಮೇಲೆ ಬಿಸಿ ಬಿಸಿಯಾಗಿರೋಂಥ ಕುದಿಯೋ ನೀರನ್ನ ಇದಕ್ಕೆ ಆಮೇಲೆ ಪೋರ್ ಮಾಡ್ತಾರೆ. ಬೆಳಿಗ್ಗೆನೆ ಕಟ್ ಮಾಡಿ ಇಟ್ಟಿದ್ರಿಂದ 1 ಅವರಲ್ಲಿ ಮಟನ್ ಬಿರಿಯಾನಿ, ಈ ಕಡೆಯಿಂದ ವೆಜ್ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಯಿತು. ಇನ್ನೇನು ಅರ್ಧ ಗಂಟೆ ಒಳಗಡೆ ಆಗಿಬಿಡುತ್ತೆ. ಆಮೇಲೆ ಪ್ರಾಪ್ಸ್ ಎಲ್ಲ ರೆಡಿ ಮಾಡಬೇಕು. ಏನು ಹಾಕಬೇಕು? ಗ್ಲಾಸಸ್ ಹಾಕಬೇಕು, ಬ್ಲೂ ಕಲರ್ ಏನಾದರೂ ಮಾಡಬೇಕು. ಇವಾಗ ಕ್ರಾಫ್ಟ್ ಐಟಮ್ ಮಾಡಬೇಕು. ನಾವು ಮಾಡ್ತೀವಿ. ಎಷ್ಟು ಗ್ಲಾಸ್ ನೀರು ಹಾಕ್ತಾ ಇದ್ದೀರಾ? 7 ಗ್ಲಾಸ್ ಅಕ್ಕ. ಇದಕ್ಕೆ 7 ಗ್ಲಾಸ್ ನೀರು ಬಿಸಿ ಮಾಡಿ ಕುದಿಸಿರುವಂಥ ನೀರು ಹಾಕಿದ್ದಾರೆ, ಯಾಕಂದರೆ ಬೇಗ ಆಗಲಿ ಅಂತ ರೈಸ್. ಇನ್ನೇನು ಪರ್ಫೆಕ್ಟಾಗಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಆ ಥರ ಆಗಲೇ ಇಲ್ಲ. ಯಾಕೆ ಗೊತ್ತಾ? ಬಟ್ ಫಸ್ಟ್ ಈ ಕಡೆಯಿಂದ ಮೊಸರು ಬಜ್ಜಿ ಮಾಡ್ತಾಯಿದ್ದೀವಿ. ಅದಕ್ಕೆ ಸ್ವಲ್ಪ ಕ್ಯೂಕುಂಬರ್, ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಉಪ್ಪು, ಮೊಸರು ಹಾಕಿ, ಇದು ಬಿರಿಯಾನಿಗೆ ಒಳ್ಳೆ ಕಾಂಬಿನೇಷನ್ ಕೂಡ ಹೌದು ಅಲ್ವಾ. ಏನಾಯಿತು ಅಂದರೆ ನಾವು ರೈಸ್ ಕ್ವಾಂಟಿಟಿ 4 ಗ್ಲಾಸ್ ಹಾಕಬಾರ್ದಾಗಿತ್ತು, 3 ಗ್ಲಾಸ್ಗಾಗೋಷ್ಟು ಮಸಾಲೆ ಇದ್ಮೇಲೆ ಅಷ್ಟೇ ಹಾಕಬೇಕಿತ್ತಾನೆ. ಸೊ ಅದು ಮಿಸ್ಟೇಕ್ ಆಯಿತು. ಬಟ್ ಇಲ್ಲಿ ವೆಜ್ ಪುಲಾವ್ ಅಂತೂ ಅದ್ಭುತವಾಗಿ ಬಂದಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟ್. ಬಟ್ ಮಟನ್ ಬಿರಿಯಾನಿ ವಾಸ್ ಫೇಲ್ ಅಂತ ನನ್ನ ಪ್ರಕಾರ ಅನ್ನಿಸ್ತು. ಅಂದರೆ ಇದಕ್ಕಿಂತನೂ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಕ್ಕ, ಸೂಪರ್ ಟೇಸ್ಟಿಯಾಗಿರುತ್ತೆ. ಇದೇ ಮಸಾಲೆಗೆ 3 ಗ್ಲಾಸ್ ಹಾಕ್ತಿದ್ರೆ ಚೆನ್ನಾಗಿ ಬರ್ತಿತ್ತು. Doll, it's a pink. Oh my god, look at this one more doll. Oh my god. Look at this one more doll. And who is it? Hi. I came to get you. Oh, I'm so excited. No, for your food. What are you getting? Yeah, you're so much excited. What blue color you're That getting? you told not wrappers. Fruit should be hi. Sorry, I didn't work that way. ನಮ್ಮ ಕಡೆ ಅದಕ್ಕೆ ಕಡೆ ಅವ್ರ ಕಸಿನ್ಸ್ ಎಲ್ಲ ಮೀಟ್ ಮಾಡುವಂಥ ಪ್ಲ್ಯಾನ್ ಆಗಿತ್ತು. ಸೊ ಹಾಗಾಗಿ ಎಲ್ರಿಗೂ ಬಿರಿಯಾನಿ ತೊಗೊಂಡು ಬರಬೇಕು ಅಂತ ಆಸೆ ನಂದಾಗಿತ್ತು. ಅಂದ್ಕೊಂಡಿದ್ದು ಒಂದು ಆಗಿದ್ದು ಇನ್ನೊಂದು. ಬಟ್ ಏನು ಮಾಡೋದಕ್ಕಾಗಲ್ಲ. ಒಂದೊಂದು ಸತಿ ಈ ಮೇಜರಾಗಿ ಈ ಥರ ಅದು ಗೆಸ್ಟ್ಗಳಿಗೆ ಏನಾದರೂ ಮಾಡ್ಕೊಂಡು ಹೋಗಬೇಕು ಅಂದಾಗ ಅದು ಸರಿಯಾಗಿ ಬಂದಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಎನಿವೇಸ್ ನನ್ನ ಕಾರಲ್ಲಿ ಇದ್ದಂಥ ಅಷ್ಟು ಐಟಮ್ಸ್ನ ಅವರೆಲ್ಲ ತೊಗೊಂಡೋಗ್ತಾ ಇದ್ದಾರೆ. ಬಿಕಾಸ್ ತುಂಬ ಜನ ಇರ್ತೀವಿ, ಏನೋ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಡೆಫಿನೆಟಾಗಿ ಶೇರ್ ಮಾಡ್ತೀನಿ. ಬಟ್ ನಾನು ಬಂದಿದ್ದ ತಕ್ಷಣ ಎಲ್ಲರೂ ಪ್ರೀತಿಯಿಂದ ಬಂದರು. ಅವ್ರಿಗೂ ಫುಲ್ ಖುಷಿ. ಎಷ್ಟೊತ್ತಿಂದ ವೇಟ್ ಮಾಡ್ತಾ ಇದ್ರು ಗೊತ್ತಾ ನನಗೋಸ್ಕರ. ನಾನು ತಲುಪಿದ ಆಲ್ಮೋಸ್ಟ್ 9 ಗಂಟೆ ಆಗಿತ್ತು. We have a package coming. ಹಾಯ್ ನಿಗಲ ಗ್ರೀನೇ. Hi, don't put cheese. ಹಾಯ್ Don't put cheese. ಓ ಅಂದ ಆಗ್ಲಿಗೆ ಅಂದೆ ಇರ್ನ ಕಲರ್ ಗೊತ್ತಾ. ನಾನು ಎಷ್ಟು ಖುಷಿನಲ್ಲಿದ್ದೆ ಗೊತ್ತಾ ನಿಮ್ಮ ಜೊತೆ ಬಿರಿಯಾನಿ ರೆಸಿಪಿನ ಶೇರ್ ಮಾಡಬೇಕು ಅಂತ. ಬಟ್ ಇದಾಗಿತ್ತು ಒಂದು ಫೇಲ್ ಬಿರಿಯಾನಿ ರೆಸಿಪಿ. ಐ ಆಮ್ ಶ್ಯೂರ್ ಯಾರೆಲ್ಲ ಕುಕ್ಕಿಂಗ್ ಮಾಡ್ತಾರೆ ನಿಮಗೆ ಗೊತ್ತೇ ಇರುತ್ತೆ, ಇಂಗ್ರೀಡಿಯೆಂಟ್ಸಲ್ಲಿ ಯಾವುದೂ ಮಿಸ್ ಹೊಡೆದಿಲ್ಲ. ಬಟ್ ರೈಸ್ ಕ್ವಾಂಟಿಟಿ ಜಾಸ್ತಿ ಆಗಿದ್ದರಿಂದ ಅದು ಸ್ವಲ್ಪ ಸಪ್ಪೆ ಅನ್ನಿಸ್ತು. ಎನಿವೇಸ್ ನನ್ನ ಕಸಿನ್ಸ್ನೆಲ್ಲ ಮೀಟ್ ಮಾಡಿದ್ದಾಗ ಹೇಗಾಯಿತು, ಯಾರ್ಯಾರು ಏನೇನು ಅಡುಗೆ ಮಾಡ್ತಂದಿದ್ರು ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಾದರೆ ಅದನ್ನು ಹೇಳ್ತೀನಿ. ಸೊ ಐ ಥಾಟ್ ಈ ಎಕ್ಸ್ಪೀರಿಯನ್ಸಸ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇವತ್ತಿನ ಈ ಒಂದು ಸಿಂಪಲ್ ಕುಕ್ಕಿಂಗ್ ವಿಡಿಯೋ ಇಷ್ಟವಾಗಿದ್ದಲ್ಲಿ, ಇಷ್ಟ ಆಗದೇ ಇದ್ದಲ್ಲೂ ನನಗೆ ಸಜೆಷನ್ಸ್ ಕೊಡಿ ಆಯಿತಾ. ಆ್ಯಂಡ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲಾಟ್ಸ್ ಆಫ್ ಲವ್. ಬಾಯ್. ಮತ್ತೆ ಸಿಗೋಣ ಆದಷ್ಟು ಬೇಗ.